ಗೌಡ. ಇವತ್ತು ನನ್ನ ವ್ಲಾಗಲ್ಲಿ ಪಬ್ಲಿಕಲ್ಲಿ ಟೆಸ್ಟ್ ಮಾಡ್ತಾ ಇದ್ದೀನಿ. ಸ್ಟ್ರೇಂಜರ್ಸ್ ಮನೆಗೆ ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಏನಿದೆಯೋ ಅದನ್ನು ನನಗೆ ಕೊಡ್ತಾರೋ ಇಲ್ವಾ ಅಂತೇಳಿ ಟೆಸ್ಟ್ ಮಾಡ್ತಿದ್ದೀನಿ. ಯಾರ್ಯಾರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಹೆಂಗೆ ನೋಡ್ತಾರೆ, ಕೊಡ್ತಾರೋ ಇಲ್ವಾ ಅಂತೇಳ್ಬಿಟ್ಟು ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ನನಗೆ ಇಲ್ಲಿ ಹೇಳ್ಬೇಕಾದ್ರೆ ಫನ್ನಿಯಾಗಿ ನಗು ಬರ್ತೈತೆ, ಬಟ್ ಹೆಂಗಿರುತ್ತೆ ಅಂತ ವ್ಲಾಗ್ ಅಷ್ಟು ಗೊತ್ತಿಲ್ಲ. ಇವಾಗ ಇವಳೆ ಕ್ಯಾಪ್ಚರ್ ಮಾಡೋದು, ಅದು ಹೆಂಗೆ ಕ್ಯಾಪ್ಚರ್ ಮಾಡ್ತಾಳೆ ಅಂತಲೂ ನನಗೆ ಗೊತ್ತಿಲ್ಲ. ದೂರದಿಂದ ಇವಳಿಗೆ ಎಷ್ಟು ಟೆನ್ಷನ್ ಆಯ್ತೋ ಗೊತ್ತಿಲ್ಲ. ನನಗೆ ಒಂಥರ ಆಗ್ತೈತೆ ಹೆಂಗೆ ವಿಡಿಯೋ ಮಾಡೋದು ಅಂತ. ಮೈಕ್ ಬೇರೆ ಮನೇಲೇ ಬಿಟ್ಟು ಬಂದಿದ್ದೀವಿ. ಎಷ್ಟು ದೂರ ಆದರೂ ಇರಲಿ, ಮೈಕ್ ಇದ್ದಿದ್ರೆ ಕರೆಕ್ಟಾಗಿ ಬರೋದು. ಮೈಕ್ ಬೇರೆ ತಂದಿಲ್ಲ, ಹೆಂಗೆ ಬರುತ್ತೆ. ಮೋಹನ್ ಈಗ ಹೋಗ್ತಾ ಇದ್ದೀವಿ. ಫಸ್ಟ್ ಯಾರ ಮನೆಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಇವರೆಲ್ಲ ನಾನು ಆಟಾಡಿ ಸಿಗ್ತಾವ್ರೆ ಅವಾಗಿಂದ. ನನಗಂತೂ ನರ್ವಸ್ ಫೀಲ್ ಆಗ್ತೈತೆ. ಸ್ಟ್ರೇಂಜರ್ಸ್ ಮನೆಗೆ ಅಂತಂದರೆ ಸ್ವಲ್ಪ ಭಯ ಅನಿಸುತ್ತೆ ಅಲ್ವಾ. ಇವಳು ರೆಡಿಯಾಗಿಬಿಟ್ಟಿದ್ದಾಳೆ ಅಂತ ಹೇಳ್ಬೇಕಂತಾನೆ ನಂಗೆ ಗೊತ್ತಿಲ್ಲ. ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳಿದ್ರೆ ಅವ್ರು ಕೊಡ್ತಾರೋ ಇಲ್ಲ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಅದರಿಂದ ಏನೋ ಬೇರೆ ಏನಾದರೂ ಹೇಳಿ ಅವ್ರ ಹತ್ರ ಇಸ್ಕೊಬೇಕು. ಏನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ಫಸ್ಟ್ ಯಾವ ಮನೆಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾ ನೋಡ್ಕೊಂಡು ಹೋಗೋಣ. ಇಲ್ಲೂ ನೋಡ್ಬಿಟ್ಟು ಇವಾಗ ಹೋಗ್ತಿದ್ದಾಳೆ. ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ ಬನ್ನಿ. ನಲ್ಲಿ ಹೋಗಿದ್ದಾಳೆ ಆಂಟಿ. ಏನೋ ತರಕ್ಕೆ ಅಂತ ಹೋಗಿದ್ದಾರೆ ಗೈಸ್. ನೋಡೋಣ ಏನು ತಂದ್ಕೊಡ್ತಾರಂತ. ಇವಾಗ ಕೇಳ್ತಿದ್ದಾರೆ ಯಾವ ಕಾಲೇಜು ಏನು ಅಂತ. ಅವಳು ಹೇಳ್ತಾವಳೆಲ್ಲ. ಅಂಕಲ್ ತರ್ತಿದ್ದಾರೆ. ಯಾಳಿಗೆ ಕೊಟ್ಬಿಡಿ, ಅವಳೇ ಮಾಡ್ತಿರೋದು. ಫೈನಲಿ ಇಷ್ಟೋನೆ ಹೋಗಿ ಇಸ್ಕೊಂಡ್ಬಿಟ್ಟು ಏನಿದೆ ಅಂತ ನೋಡೋಣ. ಪಪ್ಪಾಯ, ಪಕೋಡಾ, ಆಪಲ್ ಇದೆ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಇವರು ಅಂಕಲ್, ಇವರು ಆಂಟಿ ತಿಂತ. ಅವಳೊಬ್ಳು ಕೊಟ್ಟಿದ್ರೆ ಇವಳು ತಿಂತಾಳೆ. ಫಸ್ಟ್ ಮನೆ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಯಿತು. ಹೊರೋಗಿದ ತಕ್ಷಣ ಚೆನ್ನಾಗೆ ಮಾತಾಡ್ಸ್ಕೊಂಡು ಚೆನ್ನಾಗಿ ಎಲ್ಲ ಪಾಪ ಟ್ರೀಟ್ಮೆಂಟ್. ಅದು ಈ ಸಿಟಿಯಲ್ಲಿ ಫಸ್ಟ್ ಟೈಮ್ ಈ ಸಿಟಿಯಲ್ಲಿ ಏನು ಅನ್ಕೊಂತಾರೋ ಅಲ್ಲಿಂದ ಬರಬೇಕಾದ್ರಿಂದನೂ ನನ್ನ ಫ್ರೆಂಡ್ ಹೇಳ್ತಾನೆ ಅವಳೆ ಏನು ಅನ್ಕೊಂತಾರೋ ಕಳ್ರು ಅನ್ಕೊಂಡ್ಬಿಡ್ತಾರೆ ಕಣೆ ಅಂತ ಹಂಗೆ ಮಾತಾಡ್ಸಿದ್ರು ಅವರು. ನೀವೇ ನೋಡಿದ್ರಲ್ವ. ನೆಕ್ಸ್ಟ್ ಇವಾಗ ಇನ್ನೊಂದು ಮನೆಗೆ ಹೋಗ್ಬೇಕು. ಎಷ್ಟು ಮನೆ ಆಗುತ್ತೋ ಅಷ್ಟು ಮನೆ ಇವತ್ತು ಟ್ರೈ ಮಾಡಬೇಕು. ಇವಳೆಲ್ಲ ಸೆಕೆಂಡ್ನೇ ಮನೆಗೆ ಹೋಗ್ಬೇಕಂತ ಹೋಗ್ತಿದ್ದಾಳೆ. ಹೋಗಿದ್ನಲ್ವಾ, ಮನೆಯವರು ಓಪನ್ ಮಾಡಲಿಲ್ಲ. ಐ ಥಿಂಕ್ ಮೇ ಬಿ ಅವರು ಲಾಕ್ ಮಾಡ್ಕೊಂಡು ಹೋಗಿರಬೇಕು, ಗೊತ್ತಿಲ್ಲ. ಇವಾಗ ಇನ್ನು ಬೇರೆ ಮನೆಗೆ ಹೋಗ್ತಾ ಇದ್ದೀವಿ. ಒಂದೇ ರೋಡಲ್ಲೇ ಯಾರು ಹೋಗ್ತಾರೆ ಅಂತ ಆ ಕಡೆಗೆ ಈ ಕಡೆಗೆಲ್ಲ ಹೋಗ್ತಾ ಇದ್ದೀವಿ. ನೋಡೋಣ ಇನ್ನು ಯಾವ್ಯಾವ ಮನೆಗೆ ಹೋಗ್ತೀವಿ, ಏನೇನು ಆಗುತ್ತೆ ಅಂತ. ಇವಾಗ ಹುಚ್ಚರ ಥರ ತಿರುಗ್ತಿದ್ದೀವಿ. ಜಸ್ಟ್ ವಂಡರಿಂಗ್ ಲೈಕ್ ಆ್ಯನ್ ಇಡಿಯಟ್ ಅಲ್ಲ, ನಾನು ಒಬ್ಬಳೇ ಅಲ್ಲ, ಇವರೆಲ್ಲನೂ ಅಷ್ಟೇ. ಏನಂದರೆ ಒಬ್ಬರು ಮನೇನೂ ಓಪನ್ ಇಲ್ಲ, ಎಲ್ಲ ಡೋರ್ ಲಾಕ್. ಭಯ ಆಗ್ತಿದೆ. ಎಲ್ಲಿಗೆ ಬಿಡಬೇಕು ಒಂದು ಗೊತ್ತಾಗ್ತಿಲ್ಲ. ಬಟ್ ಹಿಂಗೆಲ್ಲ ಮಾಡಿದ್ರೇ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ನಾನು ಕ್ರಿಯೇಟಿವ್ ಆಗಿರಲಿ ಅಂತ ಮಾಡ್ತಿದ್ದೀನಿ. ಫಸ್ಟ್ ಮನೇನೋ ಸಕ್ಸಸ್ ಆಯಿತು. ಆ ಹ್ಯಾಪಿನೆಸ್ ಜೊತೆಗೆ ಇನ್ನೊಂದು ಮನೆಗೆ ಹೋಗ್ತೀನಿ. ಚೆನ್ನಾಗೆ ಟ್ರೀಟ್ ಮಾಡೋದು ಫಸ್ಟ್ ಮನೆಯವರು. ಇವಾಗ ಸೆಕೆಂಡ್ ಮನೆಯವ್ರು ಹೆಂಗೆ ಟ್ರೀಟ್ ಮಾಡ್ತಾರೋ ಏನು ಕತೆನೋ ಅಂತೆಲ್ಲ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ. ಎಲ್ಲಿ ಸಿಗುತ್ತೋ ಏನು ಸಿಗುತ್ತೋ ಅಂತ ಗೊತ್ತಿಲ್ಲ. ನಮಗಂತೂ ಗೊತ್ತಿರೋರು ಮನೆಗಂತೂ ನಾವು ಹೋಗಲ್ಲ, ಬಿಕಾಸ್ ಅವ್ರು ಹೆಂಗಿದ್ರು ಕೊಟ್ಟೆ ಕೊಡ್ತಾರೆ. ಅದರಿಂದ ಮನೆಗೆ ಹೋಗಿದ್ವಲ್ಲ ನಾವು, ಅವರು ಕೇಕ್ ಕೊಟ್ಟಿದ್ದಾರೆ. ಪಾಪ ಮುಖ ಏನು ತೋರಿಸ್ಬೇಡ್ರಿ ಅಂತ ಹೇಳಿದ್ರು. ಸೊ ದಟ್ ನಾನು ಸೆಕೆಂಡ್ ಮನೆದು ವೀಡಿಯೋ ಹಾಕೋಕ್ಕಾಗ್ತಿಲ್ಲ. ಅವ್ರ ಪರ್ಮಿಷನ್ ಕೇಳಿದೆ ನಾನು ಹಾಕ್ಬೋದಾ ಅಂತ, ಬಟ್ ಅವರು ಬೇಡ ಹಾಕ್ಬೇಡಿ ಅಂತ ಹೇಳಿದ್ರು. ಸೊ ದಟ್ ನಾನು ಹಾಕ್ತಿಲ್ಲ. ನೆಕ್ಸ್ಟ್ ಮನೆಗೆ ಹೋಗೋಣ ಬನ್ನಿ. ಒಂದೋ ಎರಡೋ ಮನೆಗೆ ಹೋಗ್ಬಿಟ್ಟು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವಾಗ ಬೇರೆ ಸಂದಿಗೆ ಬಂದಿದ್ದೀವಿ. ಅವರೆಲ್ಲ ಅಲ್ಲಿ ಡೀಪ್ ಡಿಸ್ಕಷನ್ ಮಾಡ್ತಿದ್ದಾರೆ. ವೇಟ್ ತೋರಿಸ್ತೀನಿ ಹೆಂಗೆ ತಿಂತಿದ್ದಾರೆ ಅಂತ. ಎಂದು ಕಂಡೇ ಇಲ್ಲ ಅನ್ನೋ ಥರ ತಿಂತಿದ್ದಾರೆ. ಈಜಿಯಲ್ಲಿ ಇವತ್ತು ನಾವೇ ಅಡುಗೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅಡುಗೆ ಮಾಡ್ಕೊಳ್ಳೋಕ್ಕೆ ಅಂತ ಹೋಗ್ಬಿಟ್ಟು ಇವತ್ತು ಎಂಥ ವರಷ್ಟಾಗಿರೋ ಊಟ ಮಾಡಿದ್ದೀವಿ ಅಂತಂದರೆ ನಾನು ಏನೇನು ಮಾಡಿಲ್ಲ. ನೀರು ಫುಲ್ ಜಾಸ್ತಿ ಆಗಿಬಿಟ್ಟೈತೆ, ಮಸಾಲ ಏನೂ ಅದಕ್ಕಾಗಿಲ್ಲ. ಮಾಡಿದ್ವಿ ಇವತ್ತು ಇರಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ತಿಂದು ಇವಾಗ ಇಲ್ಲಿ ತಿಂತಿದ್ದಾರೆ. ಇವಾಗ ಇನ್ನೊಂದು ಮನೆಗೆ ಹೋಗೋಣ.
ಯಾವುದೋ ಕಣ್ಣೆಸರಾಗಿರ್ಬೇಕು ನನಗೆ ಹೊಟ್ಟೆ ನೋವ್ತಾಯ್ತಾ ಆಗಲಿ ಎಲ್ಲ ಬೇಕಾ ಓಕೆ ಸಕ್ಸಸ್ ಸ್ಟಾರ್ಟ್ ಮಾಡಿದ್ರೆ ಸಕ್ಸಸ್ ನಂಗೆ ಒಂದೊಂದು ಮನೆಗೆ ಹೋಗಿ ಕೇಳಕ್ಕೆ ಅಂತಂದ್ರೆ ಏನಾರಷ್ಟೇ ಸ್ನೇಹ ಗೌಡ ಯೂಟ್ಯೂಬ್ ಚಾನಲ್ ಇಲ್ಲೇ ಅವ್ರು ನಿನಗೆ ಕೊಟ್ಟಿದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಕಣೆ ಗೈಸ್ ಥರ್ಡ್ ಮನೆಯಲ್ಲಿ ಅವರು ಎಷ್ಟೆಲ್ಲ ಕೊಟ್ಟರು ಅದು ಮಾಡ್ಕೊಳ್ಳಿಲ್ವಾ ಇದು ಬಿಸ್ಕೆಟ್ ಮಾಡ್ಕೊಳ್ಳಿಲ್ವಾ ಇಲ್ಲ ಅನ್ಸುತ್ತೆ ಆಗಿಲ್ಲ ಥರ್ಡ್ ಮನೇಲಿ ಇಷ್ಟು ಕೊಟ್ಟಿದ್ದಾರೆ ಅವರೆಲ್ಲ ಏನಾದ್ರು ಇಷ್ಟೇನೋ ತಗೊಂಡ್ಬಂದಿದ್ದಾರೆ ಬಾಳೆಹಣ್ಣು ಬಿಸ್ಕೆಟ್ ಅದೆಲ್ಲ ಏನೇನೋ ತಂದ್ಕೊಟ್ರು ಪಾಪ ನಾವು ಇದು ಇಷ್ಟು ಇಸ್ಕೊಂಡ್ಬಂದೆ ಜಸ್ಟ್ ಕೇಳಿರೋದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು 2-3 ಮೆಂಬರ್ಸು ಹೋಗಿದ ತಕ್ಷಣನೇ ಇಲ್ಲ ಕೈಯಲ್ಲಿ 2 ಮೆಂಬರ್ಸು ಇಲ್ಲ ಅಂತಲೇ ಕಳಿಸ್ಬಿಟ್ರು ನಂಗೆ ಅಲ್ಲೇ ನರ್ವಸ್ ಫೀಲ್ ಆಗಿ ಹೋಗ್ಬಿಡ್ತು ಬಟ್ ಆ್ಯಕ್ಚುಲಿ ಒಂದು 3 ಮೆಂಬರ್ಸ್ ಏನೋ ಹೋಗಿ ಇನ್ನು ಕೇಳಿದ ತಕ್ಷಣನೇ ಸರಿ ರಮ್ಮ ತಗೊಬರ್ತೀನಿ ಅಂತಂದ್ರು ಅಲ್ಲಿ ಒಂದು ಸ್ವಲ್ಪ ಖುಷಿ ಆದರೆ ಇಲ್ಲೊಂದು ಸ್ವಲ್ಪ ಭಯ ಆದಂಗೆ ಆಗಿಬಿಡ್ತು ಬಟ್ ಆ್ಯಕ್ಚುಲಿ ಇಟ್ಸ್ ನೈಸ್ ಎಕ್ಸ್ಪೀರಿಯನ್ಸ್ ನಮಗೆಲ್ಲ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಇನ್ನೂ ಏನಾಗುತ್ತೆ ಅಂತ ಮುಂದೆ ನೋಡ್ಕೊಂಡು ಹೋಗೋಣ ಬನ್ನಿ ನನ್ನ ಫ್ರೆಂಡ್ ಮನೆಗೆ ಬಂದಿದ ತಕ್ಷಣನೇ ಅವಳು ಗೋಬಿ ತಗೊಬಂದಿದ್ದಾಳೆ ಪಾಪ ಅದನ್ನೇ ಕೊಟ್ಟು ಇವಾಗ ತಿಂತಿದ್ದೀವಿ ಅವಳಿಗೆ ಅಂತ ಹೇಳ್ಬಿಟ್ಟು ಗೋಬಿ ತಗೊಬಂದಿದ್ಲು ನಾನು ತಿನ್ಕೊಂಬಂದಿದ್ದೀನಿ ತಗೊಳ್ರೆ ಅಂತೇಳಿ ನಮಗೆ ಕೊಡ್ಲು ತಿನ್ರೆ ಅಂತ ಓಕೆ ಡನ್ ತಗೋಬರಕ್ಕೆ ಹೋಗಿದ್ದಾರೆ ಥ್ಯಾಂಕ್ ಯು ಏನು ಕೊಟ್ಟವ್ರೆ ಬಾರಿ ವಿಡಿಯೋ ಮಾಡ್ಕೊಳ್ಳಿ ಡ್ರೈ ಫ್ರೂಟ್ಸ್ ಕೊಡ್ತಿದ್ದಾರೆ ನಾವು ಸದ್ಯಕ್ಕೆ ಅವ್ರ ಕನ್ಸರ್ನ್ ಸಾಕು ಕೊಡ್ತಿದಾರಲ್ವಾ ಅದಕ್ಕೋಸ್ಕರ 2 ತಗೋತಿದ್ದೀವಿ ತಿನ್ನೋದೇನು ಇಲ್ಲ ಥ್ಯಾಂಕ್ ಯು ಸೊ ಮಚ್ ಅಕ್ಕ ಇಷ್ಟಾದ್ರೂ ಕೊಟ್ಟಿದ್ದೀರಲ್ಲ ಹೋಗು ಆಂಟಿ ಟೆಸ್ಟ್ ಮಾಡ್ತಿದ್ದೀನಿ ಗೈಸ್ ಇಲ್ಲಿ ಲಾಕ್ ಹಾಕ್ಬಿಟ್ಟಿದೆ ಸೊ ದಟ್ ನಾವು ರಿಟರ್ನ್ ಬ್ಯಾಕ್ ಹೇಳು ಅಷ್ಟೇ ಮಾಡ್ತಿರಲ್ಲ ಕರೆಕ್ಟಾಗಿ ಇದು 5th or 6th ಮನೆ ಅನ್ಕೊಂತೀನಿ ಹೋಗಿದ ಮನೆಯಲ್ಲಿ ಎಲ್ಲನೂ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ಇದು ಇವಾಗ 6th ಮನೆ ಅನ್ಕೊಂತೀನಿ 6th or 7th ಗೊತ್ತಿಲ್ಲ ಇವಾಗ ಹೋಗ್ತಿದ್ದೀವಿ ಒಳಗಡೆ ಬನ್ನಿ ಪಾಪ ಅವ್ರು ಏನು ಹೇಳ್ದಂಗೆ ಹೋಗ್ರಿ ನಿಲ್ಸಿದ್ರು ಒಳಗಡೆ ತೆಗೆದಿದ್ದೀರಾ ಬೊಮ್ಮಲಿ ಅವರು ತಂದು ಕೊಟ್ಟಿದ್ದಾರೆ ಈಗ ಬಿಸ್ಕೆಟ್ ಅವರು ಬಿಸ್ಕೆಟ್ ತಂದು ಕೊಟ್ಟಿದ್ದಾರೆ ಈಗ ಇವತ್ತಿನ ಬ್ಲಾಗ್ ಫುಲ್ ಸಕ್ಸಸ್ ಆಗಿ ಕಂಪ್ಲೀಟ್ ಆಗಿದೆ ಸಕ್ಸಸ್ ಆಗಿ ಅಂತಂದ್ರೆ ನಾವು ಹೋಗಿರೋ ಮನೆಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಟೆಸ್ಟಲ್ಲಿ ಪಾಸ್ ಆಗಿದ್ದಾರೆ ಅದರಿಂದ ಇವತ್ತು ಬ್ಲಾಗು ಚೆನ್ನಾಗಿದೆ ಅಂತ ಹೇಳ್ತಿದ್ದೀನಿ ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ಅವ್ರಿಗೆಲ್ಲ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಹಂಗೆ ಬರೋ ರೋಡಲ್ಲೇ ದೇವಸ್ಥಾನ ಇದೆ ಲಕ್ಷ್ಮೀ ದೇವಸ್ಥಾನ ಅದಕ್ಕೆ ಹೋಗ್ತಾ ಇದ್ದೀವಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಹಂಗೆ ಬರೋ ರೋಡಲ್ಲಿ ನಮ್ಮ ಅಕ್ಕ ಸಿಕ್ಕಿದ್ರು ಅವಳನ್ನು ಮಾತಾಡ್ಸ್ಕೊಂಡು ಅವಳನ್ನೊಂದು ಸ್ವಲ್ಪ ಹೊತ್ತಲ್ಲಿ ಎಲ್ಲರ ಮುಂದೆ ಅಜೀಬ್ ಮಾಡಿ ಆಮೇಲೆ ಕಳಿಸ್ದೆ ಒಂದು ಫನ್ನಿ ಮೂಮೆಂಟ್ ಬಂತು ಅದಕ್ಕೋಸ್ಕರ ಇಷ್ಟು ಈ ರೇಂಜಿಗೆ ನಗ್ತಾ ಇದ್ದೀವಿ ನಾವು ಕರೆಕ್ಟಾಗಿ ನಾವು 3 ಗಂಟೆಗೇನೋ ಇಲ್ಲಿ ಬಿಟ್ಟಿದ್ದು ಇವಾಗ ಹೋಗೋಷ್ಟರಲ್ಲಿ ಕರೆಕ್ಟಾಗಿ 6:30 ಆಗಿದೆ ಡೈಲಿ ಹಿಂಗೆ ವಾರಕ್ಕೊಂದೊಂದ್ಸರಿ ಹೋಗ್ಬಿಟ್ರೆ ನಾವು ಊಟ ತಿಂದಂಗೆ ನಮ್ಮ ಹೊಟ್ಟೆ ಎಲ್ಲ ಕರೆಕ್ಟಾಗಿ ತುಂಬ ಹೋಗುತ್ತೆ ನಮಗೆ ಸರಿಯಾಗಿ ತಿನ್ನೋದೆಲ್ಲ ಕೊಡ್ತಾರೆ ಅವರು ಅಷ್ಟು ಚೆನ್ನಾಗಿತ್ತು ಡೇ ಮಾತ್ರ ಐ ಮೀನ್ ಅವ್ರು ಕೊಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೇನು ಹೋಗಿರಲಿಲ್ಲ ನಮಗೇನು ಗತಿ ಇಲ್ಲ ಅನ್ನೋ ಥರ ಹೋಗಿರಲಿಲ್ಲ ಜಸ್ಟ್ ಆಗಷ್ಟೇ ಟೆಸ್ಟ್ ಮಾಡೋಕ್ಕೆ ಅಂತ ಹೋಗಿದ್ವಿ ನನ್ನ ವ್ಲಾಗ್ಸ್ ಎಲ್ಲ ಡಿಲೇ ಆಗ್ತಿದೆ ಯಾಕಪ್ಪ ಅಂತಂದರೆ ನನಗೆ ಅವಾಗಿದ್ದಂಗೆ 8:30ಗೆ ಕಾಲೇಜ್ ಇಲ್ಲ 12:30 ಅದರಿಂದ ನಾನು ಎದ್ದು ಟಿಫನ್ ಮಾಡಿಕೊಂಡು ರೆಡಿಯಾಗಿ ಹೋಗೋಷ್ಟರಲ್ಲೇ 12:30 ಆಗೋಗುತ್ತೆ ಮತ್ತು ಮನೆಗೆ ಬರೋಷ್ಟರಲ್ಲಿ 5 ಆಗೋಗುತ್ತೆ ಅದರಿಂದ ನಾನು ವ್ಲಾಗ್ಸ್ ಮಾಡೋಕ್ಕಾಗ್ತಿಲ್ಲ ನಂಗೆ ಯಾವಾಗ ಫ್ರೀ ಇರುತ್ತೋ ಸಂಡೇ ಟೈಮ್ ಯಾವಾಗ ಫ್ರೀ ಇರುತ್ತೋ ಅಂಥ ದಿನ ಈ ಥರ ವ್ಲಾಗ್ಸ್ ಮಾಡ್ತಿದ್ದೀನಿ ಎಷ್ಟು ಬೇಕೋ ಅಷ್ಟೆಲ್ಲ ವ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಇನ್ಮೇಲೆ
ಇಷ್ಟು ಹಿಂಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿ, ಇನ್ನೂ ಏನಾದರೂ ಮಿಸ್ಟೇಕ್ಸ್ ಏನಾದರೂ ಮಾಡಿದರೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಮೆಂಟಲ್ಲಿ ಹೇಳಿ ತಿಳಿಸಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.